ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಸಾರುವಂತಹ ಅನೇಕ ಅಂಶಗಳನ್ನು ಈ ಹಿಂದೆ ಚರ್ಚೆ ಮಾಡಿದ್ದೆ. ಈ ಅಧ್ಯಾಯದಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗುರುತಿಸೋದಕ್ಕೆ ಇರುವಂತಹ ಪ್ರಮುಖವಾದಂತಹ ಅಂಶಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಪ್ರತಿಯೊಬ್ಬ ಕನ್ನಡಿಗನೂ ತಿಳ್ಕೊಳ್ಬೇಕಾದಂತಹ ಸಂಗತಿಯಾಗಿರೋದ್ರಿಂದ ವಿವರವಾಗಿ ಈ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದು 5 ಅಂಶಗಳನ್ನು ಆಧಾರವಾಗಿಟ್ಕೊಂಡು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಿರ್ಧರಿಸ್ತಾ ಹೋಗ್ಬೋದು. ಮೊದಲನೇದು ಅನ್ಯ ದೇಶ ಅಥವಾ ಅನ್ಯ ಭಾಷಿಕ ಸಾಕ್ಷ್ಯಾಧಾರಗಳು. ಎರಡನೇದು ಕನ್ನಡದ ಐತಿಹಾಸಿಕ ಸಾಕ್ಷಿಗಳು. ಮೂರನೇದು ಕವಿರಾಜ ಮಾರ್ಗದಲ್ಲಿ ಲಭ್ಯವಾಗುವಂತಹ ಸಾಕ್ಷ್ಯಾಧಾರಗಳು. ನಾಲ್ಕನೇದು ಇತರೆ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂಥ ಸಾಕ್ಷಿಗಳು. ಐದನೇದು ಅನ್ಯ ಭಾಷಾ ಗ್ರಂಥಗಳ ಸಾಕ್ಷಿಗಳು ಅಂತೇಳಿ 5 ಭಾಗಗಳನ್ನು ಮಾಡಿಕೊಂಡು ನಾವು ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಅನ್ಯ ದೇಶ ಅಥವಾ ಅನ್ಯ ಭಾಷಿಕ ಸಾಕ್ಷ್ಯಗಳನ್ನು ನೋಡ್ತಾ ಹೋಗೋದಾದರೆ ಇದರಲ್ಲಿ ಅಶೋಕನ ಬ್ರಹ್ಮಗಿರಿ ಶಾಸನ, ನಂತರ ಶಾತವಾಹನರ ಶಾಸನಗಳು, ಪ್ರಾಕೃತ ಗ್ರಂಥ ಗಾಥಾ ಸಪ್ತಸತಿ, ಆಮೇಲೆ ಗ್ರೀಕ್ ಪ್ರಹಸನ ಮತ್ತು ಟಾಲೆಮಿಯ ಭೂಗೋಳ. ಈ 5 ಅಂಶಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಶೋಕನ ಬ್ರಹ್ಮಗಿರಿ ಶಾಸನ. ಈ ಅಶೋಕನ ಕಾಲಕ್ಕೆ ಸೇರಿದಂಥ ಈ ಬ್ರಹ್ಮಗಿರಿ ಶಾಸನದ ಮೊದಲ ಸಾಲಿನಲ್ಲಿ ಇಸಿಲ ಅನ್ನುವಂಥ ಪದ ಪ್ರಯೋಗ ಆಗಿದೆ. ಈ ಇಸಿಲ ಎನ್ನುವಂಥ ಪದ ಯೈಲ್ ಎಂಬ ಕನ್ನಡ ಪದದ ಪ್ರಾಕೃತ ರೂಪ ಅಂತೇಳಿ DL ನರಸಿಂಹಾಚಾರ್ಯ ಅವರು ತಿಳಿಸ್ತಾ ಹೋಗ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ಇಲ್ಲಿಯವರೆಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗಿದೆ. ಉದಾಹರಣೆಗೆ ಕನ್ನಡದ ಮೊದಲ ಪದ ಯಾವುದು, ಅಥವಾ ಬ್ರಹ್ಮಗಿರಿ ಶಾಸನದಲ್ಲಿ ಬಳಸಿರುವಂಥ ಕನ್ನಡ ಪದ ಯಾವುದು, ಅಥವಾ ಮೊದಲ ಕನ್ನಡ ಪದ ಇಸಿಲವನ್ನು ತಿಳಿಸಿದವರು ಯಾರು, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಇದರ ಮೇಲೆ ಕೇಳಲಾಗಿದೆ. ಈ ಇಸಿಲ ಎಂಬುದಕ್ಕೆ ಕೋಟೆ ಅಥವಾ ಕೋಟೆಯಿಂದ ಆವೃತವಾದ ಊರು ಅಥವಾ ನಗರ ಅನ್ನುವಂಥ ಅರ್ಥ ಇದೆ. ಇದನ್ನು ಕೂಡ ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಈ ಶಾಸನದಲ್ಲಿ ಪ್ರಯೋಗವಾಗಿರುವಂಥ ಈ ಇಸಿಲ ಪದ ಇಲ್ಲಿಯವರೆಗೆ ಸಾಹಿತ್ಯ ರೂಪದಲ್ಲಿ ಬಳಕೆಯಾಗಿರುವಂಥ ಕನ್ನಡ ಭಾಷೆಗಳ ಪದಗಳ ಪೈಕಿ ಇದು ಮೊದಲನೆಯ ಪದ, ಅಂದರೆ ಕನ್ನಡದ ಮೊದಲ ಪದ ಅಂಥೇಳಿ ಗುರುತಿಸಲಾಗಿದೆ. ಇನ್ನು ಎರಡನೇದು ಶಾತವಾಹನರ ಶಾಸನಗಳು. ಶಾತವಾಹನರ ಶಾಸನ ಮತ್ತು ನಾಣ್ಯಗಳಲ್ಲಿ ಪುಲುಮಾಯಿ ಮತ್ತು ವಿಲಿಯಾಕುರ ಅನ್ನುವಂಥ ಶಬ್ದಗಳು ಪ್ರಯೋಗ ಆಗಿದ್ದಾವೆ. ವಿನ್ಸೆಂಟ್ ಎ ಸ್ಮಿತ್ ಅನ್ನುವಂಥ ವಿದ್ವಾಂಸರು ವಿಲಿಯಾಕುರ ಶಬ್ದ ಪ್ರಶಸ್ತಿ ಸೂಚಕ ಪದ ಅಥವಾ ಅದು ಅಂಕಿತ ನಾಮ ಆಗಿರಬಹುದು ಅಂತೇಳಿ ಇದನ್ನು ಗುರುತಿಸ್ತಾ ಹೋಗ್ತಾರೆ. ಮೂರನೇದು ಗಾಥಾ ಸಪ್ತಸತಿ. ಇದೊಂದು ಪ್ರಾಕೃತ ಭಾಷೆಯ ಪದ್ಯಕಾವ್ಯ. ಶಾತವಾಹನರ ದೊರೆಯಾಗಿದ್ದಂಥ ಹಾಲರಾಜ ಈ ಕಾವ್ಯವನ್ನು ಸಂಕಲಿಸಿದ್ದಾನೆ. ಈ ಗಾಥಾ ಸಪ್ತಸತಿಯಲ್ಲಿ ಅತ್ತ, ತುಪ್ಪ, ಪೊಟ್ಟಂ, ತೀರಿ ಎಂಬ ಕನ್ನಡ ಪದಗಳು ಪ್ರಯೋಗ ಆಗಿದ್ದಾವೆ. ಗೋವಿಂದ ಪೈ ಅವರು
ಈ ಹಾಲನ ಗಾತ ಸಪ್ತಸತಿಯಲ್ಲಿ ಪ್ರಯೋಗವಾಗಿರುವಂಥ ಈ ಪದಗಳ ಸಾಕ್ಷ್ಯವನ್ನು ನೀಡ್ತಾ ಅತ್ತ, ತುಪ್ಪ ಇವು ನಾಮಪದಗಳು, ಪೊಟ್ಟ, ತೀರ್ ಇವು ಕ್ರಿಯಾ ಪ್ರಕೃತಿಗಳು ಅಂತೇಳಿ ಗುರುತಿಸ್ತಾರೆ. ಸೊ ಈ ಪದಗಳ ಅರ್ಥವನ್ನು ನೋಡೋದಾದರೆ ಅತ್ತ ಅಂದರೆ ಅತ್ತೆ, ತುಪ್ಪ ಅಂತಂದರೆ ತುಪ್ಪ, ಪೊಟ್ಟ ಅಂದರೆ ಹೊಡೆ, ತೀರ್ ಅಂದರೆ ಶಕ್ತನಾಗು. ಗಮನಿಸಬೇಕು, ಈ ಗಾಥಾ ಸಪ್ತಸತಿಯ ಬಗ್ಗೆ, ಅಲ್ಲಿರುವಂಥ ಕನ್ನಡ ಪದಗಳ ಬಗ್ಗೆ, ಆ ಕನ್ನಡ ಪದಗಳ ಅರ್ಥದ ಬಗ್ಗೆ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಇದ್ದದ್ದೇ. ಶಾತವಾಹನರ ದೊರೆ ಹಾಲರಾಜನು ತನ್ನನ್ನು ಕುಂತಲ ಜನಪದೇಶ್ವರ ಅಂತಲೂ ಕೂಡ ಕರ್ಕೊಂಡಿದ್ದಾನೆ. ಇದನ್ನು ನೀವು ಗಮನಿಸಬೇಕು. ಇನ್ನು ನಾಲ್ಕನೇದು ಗ್ರೀಕ್ ಪ್ರಹಸನ. B.P. ಗ್ರೆಂಪೆಲ್ ಮತ್ತು A.S. ಅಂಟ್ ಅನ್ನುವಂಥ ವಿದ್ವಾಂಸರು 1899ರಲ್ಲಿ ಈಜಿಪ್ಟ್ ದೇಶದ ಆಕ್ಸಿರಿಂಕಸ್ ಅನ್ನುವಂಥ ಸ್ಥಳದಲ್ಲಿ ಭೂಶೋಧನೆಯನ್ನು ಮಾಡ್ತಾರೆ. ಈ ಶೋಧನೆಯನ್ನು ಮಾಡಿದಾಗ ಅವರಿಗೆ ದೊರೆತಂಥ ಕೆಲವು ವಲ್ಕಲೇಖಗಳನ್ನು ಈ ವಿದ್ವಾಂಸರು ದಿ ಆಕ್ಸಿರಿಂಕಸ್ ಪ್ಯಾಪಿರೈ ಭಾಗ 3 ಅನ್ನುವಂಥ ಗ್ರಂಥದಲ್ಲಿ ಅದನ್ನು ಪ್ರಕಟಿಸ್ತಾರೆ. ಈ ಆಕ್ಸಿರಿಂಕಸ್ ಪ್ಯಾಪಿರೈ ಭಾಗ 3ರಲ್ಲಿ ಈ ಗ್ರಂಥದ 413ನೇ ಸಂಖ್ಯೆಯ ವಲ್ಕಲೇಖದಲ್ಲಿ ಒಂದು ಗ್ರೀಕ್ ಪ್ರಹಸನ ಬರುತ್ತೆ. ಇದರ ಹೆಸರು ಆಕ್ಸಿರಿಂಕಸ್ ಪ್ಯಾಪಿರೈ. ಈ ಪ್ರಹಸನದಲ್ಲಿ ಗ್ರೀಕೇತರ ಪದಗಳು ಕೂಡ ಬಳಕೆಯಾಗಿದ್ದಾವೆ. ಗ್ರೀಕ್ ಭಾಷೆಯನ್ನು ಬಿಟ್ಟು ಬೇರೆ ಇನ್ನಿತರ ಭಾಷೆಯ ಪದಗಳು, ಮಾತುಗಳು ಕೂಡ ಬಳಕೆಯಾಗಿದ್ದಾವೆ. ಇವು ಕನ್ನಡ ಭಾಷೆಯವು ಅಂತೇಳಿ ಈ ಪ್ರಹಸನ ಕರ್ನಾಟಕದ ಮಂಗಳೂರು ಕರಾವಳಿ ಪ್ರದೇಶಕ್ಕೆ ಸೇರಿದ್ದಾಗಿದೆ ಅಂತೇಳಿ ಡಾಕ್ಟರ್ ಹುಲ್ಸ್ ಅಭಿಪ್ರಾಯಪಟ್ಟರು ಅಂತ ಗೋವಿಂದಪ್ಪಯ್ಯವರು ಗ್ರೀಕ್ ಪ್ರಹಸನದ ಮೇಲೆ ವಿಶೇಷ ಸಂಶೋಧನೆಯನ್ನು ನಡೆಸಿ ಅದರಲ್ಲಿ ಬಳಕೆಯಾಗಿರುವಂತಹ ಕನ್ನಡ ಭಾಷೆಯ ಪದಗಳನ್ನು, ವಾಕ್ಯಗಳನ್ನು ಅವರು ಗುರುತಿಸ್ತಾ ಹೋಗ್ತಾರೆ. ಹಾಗಾಗಿ ಗ್ರೀಕ್ ಪ್ರಹಸನದಲ್ಲಿರುವಂಥ ಕನ್ನಡ ಪದಗಳನ್ನು ಗುರುತಿಸಿದಂಥವರು ಗೋವಿಂದಪ್ಪಯ್ಯವರು ಅನ್ನುವಂಥದ್ದನ್ನು ಗಮನಿಸಬೇಕು. 5ನೇದು ಟಾಲೆಮಿಯ ಭೂಗೋಳ. ಈ ಟಾಲೆಮಿ ಈಜಿಪ್ಟ್ ದೇಶದ ಭೂಗೋಳ ಶಾಸ್ತ್ರಜ್ಞ. ಈತನ ಕಾಲ ಕ್ರಿಸ್ತಶಕ 140. ಈತ ತನ್ನ ಭೂಗೋಳ ಅನ್ನುವಂಥ ಕೃತಿಯಲ್ಲಿ ಭೀಮಾ ನದಿ ಮತ್ತು ಬನವಾಸಿಯ ನಡುವಿನ ಕರ್ನಾಟಕದ 10 ಸ್ಥಳಗಳನ್ನು ಈತ ಹೆಸರಿಸ್ತಾನೆ. ಗಮನಿಸಬೇಕು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಟಾಲೆಮಿ ತನ್ನ ಭೂಗೋಳ ಅನ್ನುವಂಥ ಕೃತಿಯಲ್ಲಿ ಭೀಮಾ ನದಿ ಮತ್ತು ಬನವಾಸಿಯ ನಡುವಿನ ಕರ್ನಾಟಕದ 10 ಸ್ಥಳಗಳ ಹೆಸರಿಸ್ತಾನೆ. ಆ 10 ಸ್ಥಳಗಳು ಯಾವ್ಯಾವುದು ಅಂತಂದರೆ ನಾಗೂರು, ತಾವಸಿ, ಇಂಡಿ, ಇಂಗಲಜ, ಹೂವಿನ ಹಿಪ್ಪರಗಿ, ಸವಡಿ, ಚಿಮ್ಮಲಗಿ, ಕಲಕೇರಿ, ಮುದ್ಗಲ, ಹತ್ತಿರ್ಕಿ ಆಳ. ಅಲ್ಲದೇ ಟಾಲೆಮಿ ಬನವಾಸಿಯನ್ನು ಬೈಜಾಂಟಿಯನ್ ಅಂತೇಳಿ ಹೆಸರಿಸ್ತಾನೆ. ಇನ್ನೊಮ್ಮೆ ಗಮನಿಸ್ಕೊಳ್ಳಿ, ಟಾಲೆಮಿ ಬನವಾಸಿಯನ್ನು ಬೈಜಾಂಟಿಯನ್ ಅಂತೇಳಿ ಆತ ಅದನ್ನು ಕರೀತಾ ಹೋಗ್ತಾನೆ. ಇವಿಷ್ಟು ಅನ್ಯ ದೇಶ ಅಥವಾ ಅನ್ಯ ಭಾಷಿಕ ಸಾಕ್ಷ್ಯಗಳಾಗಿ ನಾವು ನೋಡಬಹುದು. ಇನ್ನು 2ನೆಯ ಅಂಶವನ್ನು ನೋಡೋದಾದರೆ ಕನ್ನಡದ ಐತಿಹಾಸಿಕ ಸಾಕ್ಷ್ಯಾಧಾರಗಳು. ಅದರಲ್ಲಿ ಆರ್ ನರಸಿಂಹಾಚಾರ್ ಅವರು ಜೈನರೇ ಕನ್ನಡಕ್ಕೆ ಆದಿಕವಿಗಳು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ TS ವೆಂಕಣ್ಣಯ್ಯ ಅವರು ಬೌದ್ಧರೇ ಕನ್ನಡಕ್ಕೆ ಆದಿಕವಿಗಳು ಅಂತ ಅಭಿಪ್ರಾಯಪಡ್ತಾರೆ. ಆದರೆ ಅದನ್ನು ನಿರೂಪಿಸುವಂತಹ ಯಾವುದೇ ಕೃತಿಗಳು ಕೂಡ ನಮಗೆ ಲಭ್ಯ ಆಗಿಲ್ಲ. ಇನ್ನು ಕ್ರಿಸ್ತಶಕ 450ರ ಕನ್ನಡದ ಪ್ರಪ್ರಥಮ ಶಾಸನವಾದಂಥ ಹಲ್ಮಿಡಿ ಶಾಸನ,
ನಂತರ ಕ್ರಿಸ್ತಶಕ 500ರ ತಮ್ಮಟಕಲ್ಲು ಶಾಸನದಲ್ಲಿ ಬಿಣಮಣಿ ಅಂತು ಅಂತ ಮುಂದುವರಿಯುವಂತಹ ಅತ್ಯಷ್ಟಿ ಛಂದಸ್ಸಿನ ನತ್ಕುಟಕ ವೃತ್ತ ಇದೆ. ಈ ವೃತ್ತ ಕನ್ನಡದ ಪ್ರಥಮ ಪದ್ಯ ಅನ್ನುವಂಥ ಕೀರ್ತಿಗೆ ಭಾಜನ ಆಗಿರೋದನ್ನು ನೋಡ್ಬೋದು. ಇನ್ನು ಕ್ರಿಸ್ತಶಕ 700ರ ಬಾದಾಮಿಯ ತಟ್ಟುಕೋಟೆ ಶಾಸನದಲ್ಲಿ 3 ತ್ರಿಪದಿಗಳಿದ್ದಾವೆ. ಇವು ಕನ್ನಡ ಭಾಷೆಯಲ್ಲಿ ರಚಿತವಾಗಿರುವಂಥ ಪ್ರಥಮ ತ್ರಿಪದಿಗಳು ಅಂತೇಳಿ ಗುರುತಿಸಲಾಗಿದೆ. ಕ್ರಿಸ್ತಶಕ 8ನೇ ಶತಮಾನಕ್ಕೆ ಸೇರಿದಂತಹ ಪಟ್ಟದಕಲ್ಲಿನ ಶಾಸನದಲ್ಲಿ ನಟಸೇವ್ಯ ಅನ್ನುವಂತಹ ಒಂದು ನರ್ತಕನ ಹೆಸರಿದೆ ಅನ್ನುವುದನ್ನು ಗುರುತಿಸಿದ್ದಾರೆ ವಿದ್ವಾಂಸರು. ಹಾಗೆ ಇದೇ ಶಾಸನದಲ್ಲಿ ದೇವಯ್ಯನ ಮಗ ಅಚಲನ್ ಎಂಬ ಕವಿಯ ಹೆಸರು ಕೂಡ ಇದೆ. ಈ ಅಚಲನ್ ಎಂಬುವವನೇ ಹೆಸರು ಗೊತ್ತಾದಂಥ ಕನ್ನಡದ ಮೊದಲ ಕವಿಯಾಗಿದ್ದಾನೆ. ಅಂದರೆ ಈತನ ಕೃತಿಗಳಾಗಲಿ ಈತನ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಇಲ್ಲ. ಈ ಪಟ್ಟದಕಲ್ಲಿನ ಶಾಸನದಲ್ಲಿ ಉಲ್ಲೇಖವಾಗಿರುವಂತಹ ದೇವಯ್ಯನ ಮಗ ಅಚಲನ್ ಅನ್ನುವಂಥವನು ಕನ್ನಡದ ತಿಳುವಳಿಕೆಗೆ ಗೊತ್ತಾದಂತಹ ಮೊದಲ ಕವಿ ಅಂತ ಗುರುತಿಸಲಾಗಿದೆ. ಇನ್ನು ಹುಂಚದ ಶಾಸನದಲ್ಲಿ ಗಜಾಷ್ಟಕ ಅನ್ನುವಂಥ ಒಂದು ಅಷ್ಟಕದ ಉಲ್ಲೇಖ ಇದೆ. ಇದು ಕನ್ನಡದ ಮೊದಲ ಅಷ್ಟಕ, ಶಿವಮಾರನ ಗಜಾಷ್ಟಕ. ಅದರ ಉಲ್ಲೇಖ ಹುಂಚದ ಶಾಸನದಲ್ಲಿ ಉಲ್ಲೇಖ ಆಗಿದೆ. ಇನ್ನು ನಗರ 35ರ ಶಾಸನದಲ್ಲಿ ಓವನಿಗೆ ಮತ್ತು ಒನಕೆವಾಡುಗಳ ಪ್ರತಿಮೆ ಉಲ್ಲೇಖ ಇದೆ. ಓವನಿಗೆ ಮತ್ತು ಒನಕೆವಾಡುಗಳು ಅತ್ಯಂತ ಪ್ರಾಚೀನ ಕನ್ನಡ ಜನಪದ ಸಾಹಿತ್ಯ ರೂಪಗಳಾಗಿದ್ದಾವೆ. ಹೀಗೆ ಈ ನಮಗೆ ಲಭ್ಯವಾಗುವಂತಹ ಕನ್ನಡದ ಐತಿಹಾಸಿಕ ಸಾಕ್ಷ್ಯಾಧಾರಗಳಾಗಿ ಇವುಗಳನ್ನು ನೋಡ್ಬೋದು. 3ನೇದು ಕವಿರಾಜ ಮಾರ್ಗದ ಸಾಕ್ಷ್ಯಾಧಾರಗಳು. ಕವಿರಾಜ ಮಾರ್ಗಕಾರ ಶ್ರೀವಿಜಯ ಗದ್ಯಕಾವ್ಯ, ಪದ್ಯಕಾವ್ಯ ಮತ್ತು ಗದ್ಯಕಥಾ ಮೊದಲಾದ ಸಾಹಿತ್ಯ ಪ್ರಕಾರಗಳನ್ನು ಆತ ತನ್ನ ಕಾವ್ಯದಲ್ಲಿ ಹೆಸರಿಸ್ತಾನೆ. ಹೀಗಾಗಿ ಈ ಪ್ರಕಾರದ ಕಾವ್ಯಗಳು ಕವಿರಾಜ ಮಾರ್ಗದ ಪೂರ್ವದಲ್ಲೇ ರಚನೆ ಆಗಿದ್ದವು ಅನ್ನೋದನ್ನು ನಾವು ಊಹಿಸ್ಬೋದು. ಇನ್ನು 2ನೇ ಅಂಶ, ಅದೇ ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ವಿವಿಧ ಸಾಹಿತ್ಯ ಪ್ರಕಾರಗಳನ್ನು ಗುರುತಿಸ್ತಾ ಹೋಗ್ತಾನೆ. ಚತ್ತಾಣ, ಬೆದಂಡೆ ಮತ್ತು ಪಗರಣ ಈ ಸಾಹಿತ್ಯ ಪ್ರಕಾರಗಳನ್ನು ಆತ ಹೆಸರಿಸಿರೋದ್ರಿಂದ ಕವಿರಾಜ ಮಾರ್ಗದ ಪೂರ್ವದಲ್ಲಿ ಈ ಸಾಹಿತ್ಯ ಪ್ರಕಾರಗಳು ಬಳಕೆಯಲ್ಲಿದ್ದವು, ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗ್ತಾಯಿತ್ತು ಅನ್ನೋದನ್ನು ನಾವು ತಿಳಿಬೋದು. ಅಲ್ಲದೆ ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದ ಗದ್ಯ ಕವಿಗಳನ್ನು ಕವಿರಾಜ ಮಾರ್ಗಕಾರ ಉಲ್ಲೇಖಿಸ್ತಾನೆ. ಇದರಿಂದಾಗಿ ಕವಿರಾಜ ಮಾರ್ಗಕ್ಕೂ ಮೊದಲು ಕನ್ನಡದಲ್ಲಿ ಗದ್ಯ ಕಾವ್ಯಗಳು ರಚನೆ ಆಗಿದ್ವು ಅನ್ನೋದು ಕೂಡ ತಿಳಿತಾ ಹೋಗುತ್ತೆ. ಅದಲ್ಲದೆ ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲ ಮೊದಲಾದ ಪದ್ಯ ಕವಿಗಳನ್ನು ಕೂಡ ಕವಿರಾಜ ಮಾರ್ಗಕಾರ ಹೆಸರಿಸ್ತಾನೆ. ಸೊ ಇದರಿಂದಾಗಿ ಗದ್ಯ ಕವಿಗಳಲ್ಲದೇ ಪದ್ಯ ಕಾವ್ಯಗಳೂ ಕನ್ನಡದಲ್ಲಿ ರಚನೆ ಆಗಿದ್ವು ಅನ್ನೋದು ಕೂಡ ನಮಗೆ ತಿಳಿತಾ ಹೋಗುತ್ತೆ. ಅಲ್ಲದೆ ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಎಂಬ ಕವಿರಾಜ ಮಾರ್ಗದ ಸಾಲಿನಿಂದ ಕವಿರಾಜ ಮಾರ್ಗಕ್ಕೂ ಮೊದಲು ಕನ್ನಡದಲ್ಲಿ ಲಕ್ಷಣ ಗ್ರಂಥಗಳು ಕೂಡ ರಚನೆಯಾಗಿದ್ದುವು ಅನ್ನುವಂಥದ್ದು ನಮಗೆ ತಿಳಿತಾ ಹೋಗುತ್ತೆ. ಹೀಗೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಅರಿಯೋದಕ್ಕೆ ಕವಿರಾಜ ಮಾರ್ಗ ನಮಗೆ ನೆರವಾಗ್ತಾ ಹೋಗುತ್ತೆ. ಅದರೊಂದಿಗೆ ಇನ್ನೊಂದು ಮಾತನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ನಾಡವರ್ಗಳ್ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಇದರಿಂದ ಸಾಮಾನ್ಯ ಕನ್ನಡಿಗರು ಸಹ ಕಾವ್ಯಶಾಸ್ತ್ರಗಳ ಪರಿಣಿತಿಯನ್ನು ಸಾಧಿಸಿದರು ಅನ್ನುವಂಥದ್ದು ನಮಗೆ ತಿಳಿತಾ ಹೋಗುತ್ತೆ. ಇದಲ್ಲದೇ ಕವಿರಾಜ ಮಾರ್ಗದಲ್ಲಿ ಗ್ರಂಥಕಾರರ ಹೆಸರಿಲ್ಲದ ಕೆಲವು ಗ್ರಂಥಗಳಿಂದ ಅವತರಣಗಳನ್ನು ಆರಿಸಿಕೊಂಡಂಥ ಕೆಲವು ಲಕ್ಷ್ಯ ಪದ್ಯಗಳಿದ್ದಾವೆ. ಈ ಲಕ್ಷ್ಯಗಳನ್ನು ಯಾವುದೋ ಕನ್ನಡ ರಾಮಾಯಣದಿಂದ ತೆಗೆದುಕೊಂಡಿರ್ಬೋದು ಅಂತ ಊಹಿಸಲಾಗಿದೆ. ಇದರಿಂದ
ಕವಿರಾಜ ಮಾರ್ಗ ಪೂರ್ವದಲ್ಲಿ ಕನ್ನಡ ರಾಮಾಯಣ ಕಾವ್ಯವು ಕೂಡ ರಚನೆಯಾಗಿದ್ದಿರ್ಬೋದು ಅನ್ನುವಂಥದ್ದನ್ನು ಕೂಡ ವಿದ್ವಾಂಸರು ಊಹಿಸ್ತಾ ಹೋಗಿದ್ದಾರೆ. ಸೊ ಎಲ್ಲ ಅಂಶಗಳನ್ನು ನೋಡ್ತಾ ಹೋದಾಗ ನಮಗೆ ಲಭ್ಯವಿರುವಂಥ ಕವಿರಾಜ ಮಾರ್ಗದ ಪೂರ್ವದಲ್ಲಿಯೂ ಕೂಡ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗಿತ್ತು ಅನ್ನುವಂಥದ್ದು ಅರಿವಿಗೆ ಬರ್ತಾ ಹೋಗುತ್ತೆ. ನಾಲ್ಕನೆಯದು ಇತರೆ ಗ್ರಂಥಗಳಲ್ಲಿನ ಸಾಕ್ಷ್ಯಾಧಾರಗಳು. ಮುನ್ನಿನ ಕಬ್ಬಮನೆಲ್ಲ ಮೆಟ್ಟಿದವು ಸಮಸ್ತ ಭಾರತಮುಂ ಆದಿಪುರಾಣ ಮಹಾಪ್ರಬಂಧಮುಂ ಎಂಬ ಪಂಪ ಭಾರತದ ಸಾಲಿನಿಂದ ಪಂಪನಿಗಿಂತ ಪೂರ್ವದಲ್ಲಿ ಕಾವ್ಯಗಳು ರಚನೆ ಆಗಿದ್ವು ಅನ್ನುವಂಥ ತಿಳಿದು ಬರ್ತಾ ಹೋಗುತ್ತೆ. ನಮಗೆ ಗೊತ್ತಿದೆ, ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊದಲ ಕಾವ್ಯಗಳೇ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಆತ ಈ ಮಾತನ್ನು ಪಂಪ ಭಾರತದಲ್ಲಿ ಹೇಳಿರೋದ್ರಿಂದ ಪಂಪನಿಗಿಂತ ಮುಂಚೆ ಕನ್ನಡದಲ್ಲಿ ಕಾವ್ಯಗಳು ರಚನೆ ಆಗಿದ್ದುವು ಅನ್ನುವಂಥ ತಿಳಿತಾ ಹೋಗುತ್ತೆ. ಇನ್ನು ಎರಡನೇದು ಕತೆ ಪಿರಿದಾದೊಡಂ ಕತೆಯ ಮೈಗಳಲಿಯದೆ ಮುಂ ಸಮಸ್ತ ಭಾರತಂ ಮನಪೂರ್ವಮಾಗೆ ಸೆಲೆಪೇಳ್ದ ಕವೀಶ್ವರರಿಲ್ಲ. ವರ್ಣಕ ಕತೆಯೋಳ್ ಒಡಂಬಡಂಪಡೆಯೇ ಪೇಳ್ವಡೆ ಪಂಪನೆ ಪೇಳ್ಗುಂ ಎಂಬ ಉಕ್ತಿಯಿಂದ ಪಂಪನಿಗಿಂತ ಮುಂಚೆ ಬೇರೆ ಬಗೆಯಲ್ಲಿ ಬರೆದ ಕನ್ನಡ ಭಾರತಗಳಿರಬಹುದು ಅನ್ನುವಂಥ ಊಹೆಗೆ ಪುಷ್ಟಿ ದೊರೀತಾ ಹೋಗುತ್ತೆ. ಇನ್ನು ಕನ್ನಡ ಜೈನ ಕವಿಗಳ ಕಾವ್ಯಗಳಲ್ಲಿ ಸಮಂತಭದ್ರ, ಪೂಜ್ಯಪಾದ ಮತ್ತು ಕವಿಪರಮೇಷ್ಠಿ ಎಂಬ ಜೈನ ಯತಿಗಳನ್ನು ನೆನೆದಿರೋದ್ರಿಂದ ಇವರು ಕನ್ನಡ ನಾಡಿನವರಾಗಿದ್ದರು, ಪ್ರಾಕೃತ ಸಂಸ್ಕೃತದಲ್ಲಿ ಕಾವ್ಯಗಳನ್ನು ರಚನೆ ಮಾಡಿದರು ಅನ್ನುವಂಥದ್ದು ತಿಳಿದು ಬರ್ತಾ ಹೋಗುತ್ತೆ. ಇನ್ನು 1ನೇ ಗುಣವರ್ಮನಿಂದ ಹರಿವಂಶ ಕಾವ್ಯ ರಚಿತವಾಗಿದೆ ಅನ್ನುವಂಥ ಅಂಶ ನಾಗವರ್ಮನ ವರ್ಧಮಾನ ಪುರಾಣದಿಂದ ತಿಳಿಯುತ್ತೆ. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಚೂಡಾಮಣಿ ಎಂಬ ವ್ಯಾಖ್ಯಾನ ಗ್ರಂಥ ರಚನೆ ಆಗಿತ್ತು ಅಂತೇಳಿ ಭಟ್ಟಕಳಂಕನ ಶಬ್ದಾನುಶಾಸನದಿಂದಲೂ ಕೂಡ ತಿಳಿತಾ ಹೋಗುತ್ತೆ. ಇವಿಷ್ಟು ಬೇರೆ ಇತರೆ ಗ್ರಂಥಗಳ ಮೂಲಕ ಕನ್ನಡದ ಸಾಹಿತ್ಯದ ಪ್ರಾಚೀನತೆಯನ್ನು ಅರಿಯೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಇನ್ನು ಅನ್ಯ ಭಾಷಾ ಗ್ರಂಥಗಳಲ್ಲಿ ಸಾಕ್ಷ್ಯಗಳು. ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಗಳ ರಚಿತವಾಗಿರುವಂಥ ಗ್ರಂಥಗಳಲ್ಲಿ ಕನ್ನಡದ ಸಾಹಿತ್ಯದ ಪ್ರಾಚೀನತೆ ಕುರಿತಾಗಿ ಏನು ಅಂಶಗಳಿದ್ದಾವೆ, ಉಲ್ಲೇಖಗಳಿದ್ದಾವೆ ಅಂತ ನೋಡೋದಾದರೆ, ಕವಿರಾಜ ಮಾರ್ಗ ಪೂರ್ವದಲ್ಲಿ ಗುಣಗಾಂಕಿಯಂ ಎನ್ನುವಂಥ ಕನ್ನಡ ಛಂದೋ ಗ್ರಂಥ ರಚನೆಯಾಗಿತ್ತು ಅನ್ನುವಂಥ ಅಂಶ ನಮಗೆ ಯಾಪರುಂಗಲ ಕಾರಿಹೈ ಅನ್ನುವಂಥ ತಮಿಳು ಲಕ್ಷಣ ಗ್ರಂಥದಿಂದ ತಿಳಿದು ಬರ್ತಾ ಹೋಗುತ್ತೆ. ಅಲ್ಲದೆ ಅಸಗನಿಂದ ಕರ್ನಾಟಕ ಕುಮಾರ ಸಂಭವ ಕಾವ್ಯ ರಚನೆಯಾಗಿತ್ತು ಅನ್ನುವಂಥ ಅಂಶ ಜಯಕೀರ್ತಿಯ ಛಂದೋನುಶಾಸನದ ಕೃತಿಯಿಂದ ನಮಗೆ ತಿಳಿತಾ ಹೋಗುತ್ತೆ. ಇದಲ್ಲದೇ ಕನ್ನಡದಲ್ಲಿ ಜನಪದ ಸಾಹಿತ್ಯದ ಪ್ರಾಚೀನತಮ ಉಲ್ಲೇಖಗಳು ಕೂಡ ನಾವು ಲಭ್ಯ ಆಗ್ತವೆ. ಉದಾಹರಣೆಗೆ ತ್ರಿಪದಿಗಳನ್ನು ನೋಡೋದಾದರೆ ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಕನ್ನಡದ ತ್ರಿಪದಿಗಳು ಬಳಕೆಯಲ್ಲಿದ್ದುವು ಅನ್ನುವಂಥದ್ದು ಕಪ್ಪೆ ಅರಭಟ್ಟನ ಶಾಸನ ತಿಳಿಯುತ್ತೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಜನಪದ ಪ್ರಕಾರಗಳಾದಂಥ ಒನಕೆವಾಡು ಮತ್ತು ಓವನಿಜೆಗಳು ಬಳಕೆ ಇದ್ದುವಂಥ ಉಲ್ಲೇಖ ಸಿಗುತ್ತೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಅಂದರೆ ಕವಿರಾಜ ಮಾರ್ಗದಲ್ಲಿ ಚತ್ತಾಣ ಮತ್ತು ಬೆದಂಡೆಗಳು ಬಳಕೆ ಇದ್ವು, ಜನಪದ ಸಾಹಿತ್ಯ ಪ್ರಕಾರಗಳು ಅನ್ನುವಂಥದ್ದು ನಮಗೆ ಲಭ್ಯ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದಿಷ್ಟು ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ಇರುವಂಥ ಅಂಶಗಳು. ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಈವರೆಗಿನ ಎಲ್ಲ ಪರೀಕ್ಷೆಗಳು ಕೇಳಲಾಗಿದೆ. ಹಾಗಾಗಿ ಬಹುಮುಖ್ಯವಾದಂಥ ಈ ಅಧ್ಯಾಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು, ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ಆಡಿಯೋನ ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮತ್ತು ಇನ್ನೊಂದು ಸಂಗತಿಯೊಂದಿಗೆ, ಅಧ್ಯಾಯದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಧನ್ಯವಾದಗಳು ಸ್ನೇಹಿತರೆ.